ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಸೋಮನಹಳ್ಳಿಯತ್ತ ಹೋಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇಂದು ಹುಟ್ಟೂರು ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಇಂದು ಪಂಚಭೂತಗಳಲ್ಲಿ ಎಸ್.ಎಂ. ಕೃಷ್ಣ ಲೀನವಾಗಲಿದ್ದಾರೆ. ಮದ್ದೂರಿನ ಸೋಮನಹಳ್ಳಿಯತ್ತ ಎಸ್.ಎಂ.ಕೆ ಪಾರ್ಥಿವ ಶರೀರ ಈಗ ಹೋಗ್ತಾ ಇರುವಂತದ್ದು. ಇನ್ನು ಬೆಂಗಳೂರಿನಿಂದ ಮದ್ದೂರಿನ ಸೋಮನಹಳ್ಳಿವರೆಗೂ ಕೂಡ ಹೋಗುವವರಿಗೆ ಮಾರ್ಗ ಮಧ್ಯದಲ್ಲಿ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಇಲ್ಲೆಲ್ಲ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಲಾಗಿದೆ. ಜೊತೆಗೆ ಮಾರ್ಗ ಮಧ್ಯೆ 5-10 ನಿಮಿಷ ಅವಕಾಶವನ್ನ ಮಾಡಲಾಗಿದೆ. ಎಲ್ಲರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಸಿಗಬೇಕು ಅಂತ. ಏನು ಕೊನೆಗೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ಕೂಡ ಇವತ್ತು ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ ಅಂದ್ರೆ 3 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ತದನಂತರ ಎಸ್.ಎಂ.ಕೆ ಅವರ ಅಂತ್ಯಕ್ರಿಯೆ ನಡೆಯಲಿರುವಂತದ್ದು. ಒಕ್ಕಲಿಗ ಸಂಪ್ರದಾಯದಂತೆ 3 ಗಂಟೆಯ ನಂತರ ಅಂತ್ಯಕ್ರಿಯೆ ನಡೆಯಲಿದೆ. ಎಸ್.ಎಂ.ಕೆ ಅಂತ್ಯಕ್ರಿಯೆಯಲ್ಲಿ ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಈಗಾಗಲೇ ನಿನ್ನೆ ಎಸ್.ಎಂ.ಕೆ ಅವರು ವಿಧಿವಶರಾಗಿದ್ದಾರೆ ಅನ್ನೋ ಒಂದು ವಿಚಾರ ತಿಳಿತಿದ್ದಂತೆ ಎಲ್ಲಾ ಗಣ್ಯರು ಕೂಡ ಪ್ರತಿಯೊಬ್ಬರು ಕೂಡ ಸಂತಾಪವನ್ನ ಸೂಚಿಸಿರುವಂತದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅಂತೂ ನಿನ್ನೆಯಿಂದಲೂ ಕೂಡ ಪಾರ್ಥಿವ ಶರೀರದ ಜೊತೆ ಇರುವಂತದ್ದು. ಈಗಲೂ ಕೂಡ ಪಾರ್ಥಿವ ಶರೀರವನ್ನ ಕೊಂಡೊಯ್ತಿರುವಂತಹ ವಾಹನದಲ್ಲೇ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಬಹಳಷ್ಟು ಅಚ್ಚುಮೆಚ್ಚು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಎಸ್.ಎಂ. ಕೃಷ್ಣ ಅವರು ಅಂತ ಅಂದ್ರೆ ರಾಜಕೀಯ ಗುರು ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಸೊ ಆದ್ರಿಂದ ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನ ಮುಂದೆ ನಿಂತು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಹುಟ್ಟೂರು ಸೋಮನಹಳ್ಳಿಯತ್ತ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ದಾರಿ ಮಧ್ಯಕ್ಕೂ ಕೂಡ ಸಾವಿರಾರು ಜನ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಬಿಡದಿ, ರಾಮನಗರ, ಚನ್ನಪಟ್ಟಣ ಎಲ್ಲಾ ಕಡೆ ಕೂಡ ಅಂತಿಮ ದರ್ಶನವನ್ನ ಮಾಡಲಾಗ್ತಾ ಇರುವಂತದ್ದು. 5-10 ನಿಮಿಷ ವಾಹನವನ್ನ ನಿಲ್ಲಿಸಿ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಸೊ ನೋಡ್ತಾ ಇದೀವಿ, ವಾಹನ ಮದ್ದೂರಿನ ಸೋಮನಹಳ್ಳಿಯತ್ತ ಹೋಗ್ತಾ ಇರುವಂತದ್ದು. ದಾರಿ ಮಧ್ಯದಲ್ಲಿ ಬಹಳಷ್ಟು ಜನ ನಿಂತಿದ್ದಾರೆ ಅಂತಿಮ ದರ್ಶನ ಪಡಿಲಿಕ್ಕೆ. ಆ ಕಾರಣಕ್ಕೆ ಅಲ್ಲಲ್ಲಿ ಮೇನ್ ಸರ್ಕಲ್ ಅಂತ ಏನ್ ಬರುತ್ತೆ, ಆ ಸರ್ಕಲ್ ಅಲ್ಲಿ ನಿಲ್ಲಿಸಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಅಂದ್ರೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಎಲ್ಲರೂ ಕೂಡ ಮದ್ದೂರಿಗೆ ಅಥವಾ ಬೆಂಗಳೂರಿಗೆ ಬಂದು ಅಂತಿಮ ದರ್ಶನವನ್ನ ಪಡೀಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಆದ್ದರಿಂದ ದಾರಿಯುದ್ದಕ್ಕೂ ಕೂಡ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ಎಸ್.ಎಂ. ಕೃಷ್ಣ ಇನ್ನ ನೆನಪು ಮಾತ್ರ. ಬಹಳಷ್ಟು ಅಭಿಮಾನಿಗಳು, ಜೊತೆಗೆ ರಾಜಕೀಯ ನಾಯಕರು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಬಹಳಷ್ಟು ನೋವಿನಲ್ಲಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಈಗ ಬಿಡದಿಯಲ್ಲಿ ಕೆಲ ಕಾಲ ಪಾರ್ಥಿವ ಶರೀರ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಲಾಗಿದೆ. ಬಿಡದಿಯಲ್ಲಿ ಅಂತಿಮ ದರ್ಶನವನ್ನ ಅಭಿಮಾನಿಗಳು ಪಡೆಯಲಿರುವಂತದ್ದು. ಈಗಾಗಲೇ ಕೆಂಗೇರಿಯಲ್ಲೂ ಕೂಡ ಎಸ್.ಟಿ. ಸೋಮಶೇಖರ್ ಸೇರಿದಂತೆ ಅವರ ಅಭಿಮಾನಿಗಳಿರ್ಬೋದು, ಬೆಂಬಲಿಗರಿರ್ಬೋದು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಪಡೆದ್ರು. ನಂತರ ಬಿಡದಿಯ BGS ಸರ್ಕಲ್ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂದ್ರೆ 5-10 ನಿಮಿಷಗಳ ಕಾಲ ಮಾತ್ರ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಬಳಿಕ ರಾಮನಗರದ ಐಜೂರು ಸರ್ಕಲ್ ಬಳಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಲ್ಲಿ ಈಗಾಗಲೇ ಹೇಳಿರೋ ಪ್ರಕಾರ 10-15 ನಿಮಿಷ ಅಷ್ಟಕ್ಕೆ ಅಂತಿಮ ದರ್ಶನ ಆಗುತ್ತೆ. ನೆಕ್ಸ್ಟ್ ಪಾರ್ಥಿವ ಶರೀರ ಸೋಮನಹಳ್ಳಿ ಹತ್ರ ಹೋಗುವಂತದ್ದು. ಏನೋ ಈಗಾಗಲೇ ಅಂತಿಮ ಯಾತ್ರೆ ವಾಹನ ಏನು ಹೋಗ್ತಾ ಇದೆ, ರೋಡ್ ಅಂದ್ರೆ ರಸ್ತೆ ಇಕ್ಕೆಲಗಳಲ್ಲಿ ಜನಸಾಗರವೇ ನಿಂತಿದೆ. ಜನಸಾಗರ ಒಂದು ರೀತಿಯಾಗಿ ಎಲ್ಲಾ ರೀತಿಯ ಹೂಗಳನ್ನ ವಾಹನದ ಮೇಲೆ ಹಾಕ್ತಾ ಇರುವಂತದ್ದು. ಚನ್ನಪಟ್ಟಣದಲ್ಲೂ ಕೂಡ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಸಿದ್ಧತೆ ಆಗಿದೆ. ಚನ್ನಪಟ್ಟಣದ ಗಾಂಧಿ ಭವನ ವೃತ್ತ ಬಳಿ ಈಗಾಗಲೇ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ಸರ್ಕಲ್ ಬಳಿ ಪೆಂಡಾಲ್ ಹಾಕಲಾಗಿದೆ, ಚೇರ್ ಕೂಡ ಹಾಕಿ ವ್ಯವಸ್ಥೆಯನ್ನ ಮಾಡಿದ್ದಾರಂತೆ. ರಸ್ತೆ ಉದ್ದಕ್ಕೂ ಎಸ್.ಎಂ. ಕೃಷ್ಣ ಶ್ರದ್ಧಾಂಜಲಿ ಫ್ಲೆಕ್ಸ್ ಗಳನ್ನ
ಈಗಾಗಲೇ ಅಳವಡಿಕೆ ಮಾಡಲಾಗಿರುವಂತದ್ದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಕೂಡ ಏರ್ಪಡಿಸಿದ್ದಾರೆ. ಗಾಂಧಿ ಭವನ ಸರ್ಕಲ್ ಬಳಿ ಅಂತಿಮ ದರ್ಶನ ಪಡೆಯಲು ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿರುವಂತದ್ದು. ಈಗಾಗಲೇ ನಾನು ಹೇಳ್ತಾ ಇದ್ದೆ, ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂತಹ ಜನರು ಕೂಡ ಏನು ಅಂತಿಮ ಯಾತ್ರೆಯನ್ನ ಹೊತ್ತು ಸಾಕ್ತಾ ಇರುವಂತಹ ವಾಹನದ ಮೇಲೆ ಬಗೆ ಬಗೆ ಹೂಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಚೆಂಡು ಹೂ, ಗುಲಾಬಿ ಎಲ್ಲಾ ಹೂಗಳನ್ನ ಎಸಿತಾ ಇರುವಂತದ್ದು. ಕೈ ಮುಗಿದು ನಮಸ್ಕರಿಸ್ತಾ ಇದ್ದಾರೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ. ಒಂದು ರೀತಿಯಾಗಿ ಇಂದು 3 ಗಂಟೆಯ ನಂತರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಅಂತ್ಯಕ್ರಿಯೆಗೆ 1,000 ಕೆಜಿ ಗಂಧದ ಕಟ್ಟಿಗೆಯನ್ನ ಬಳಕೆ ಮಾಡಲಾಗ್ತಾ ಇದೆ. ವಿವಿಧ ಬಗೆಯ 300 ಕೆಜಿ ಹೂಗಳಿಂದ ಅಲಂಕಾರ ಮಾಡಲಾಗ್ತಾ ಇದೆ. ಸೇವಂತಿಗೆ, ಗುಲಾಬಿ, ಚೆಂಡು ಹೂಗಳನ್ನ ಬಳಕೆ ಮಾಡಲಾಗಿದೆ ಅಲಂಕಾರಕ್ಕೆ. ಯಾಕೆ ಅಂತ ಅಂದ್ರೆ ಎಸ್.ಎಂ. ಕೃಷ್ಣ ಅವರು ಬಹಳಷ್ಟು ರಾಜ್ಯಕ್ಕೆ ಅಂದ್ರೆ ಕರ್ನಾಟಕಕ್ಕೆ ಬಹಳಷ್ಟು ಅಭಿವೃದ್ಧಿಯನ್ನ ತಂದುಕೊಟ್ಟವರು. ಇವತ್ತು ಬೆಂಗಳೂರನ್ನ ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರೀಲಿಕ್ಕೂ ಕೂಡ ಕಾರಣಕರ್ತರು ಎಸ್.ಎಂ. ಕೃಷ್ಣ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಹೀಗೆ ಬಹಳಷ್ಟು ಅಭಿವೃದ್ಧಿ ಕಾಣ್ಲಿಕ್ಕೆ ಎಸ್.ಎಂ. ಕೃಷ್ಣ ಅವರು ಕಾರಣಕರ್ತರು ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಹೀಗಾಗಿ ಎಷ್ಟೋ ಜನರಿಗೆ ಎಸ್.ಎಂ. ಕೃಷ್ಣ ಅಂದ್ರೆ ಬಹಳಷ್ಟು ಅಚ್ಚುಮೆಚ್ಚು. ಇವತ್ತು ಅವರು ನಮ್ಮೊಂದಿಗಿಲ್ಲ, ನಮ್ಮನ್ನ ಅಗಲಿದ್ದಾರೆ. ಎಲ್ಲರಿಗೂ ಕೂಡ ಅದೊಂದು ನೋವಿದೆ. ಆದ್ರೂ ಕೂಡ 92 ವಯಸ್ಸು ಎಸ್.ಎಂ. ಕೃಷ್ಣ ಅವರಿಗೆ. ಕಳೆದ 4-5 ತಿಂಗಳಿನಿಂದಲೂ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆದ್ರಿಂದ ನಿನ್ನೆ ವಿಧಿವಶರಾಗಿರುವಂತದ್ದು. ಈಗ ನಿನ್ನೆಯಿಂದಲೂ ಕೂಡ ಬೆಂಗಳೂರಿನ ಸದಾಶಿವನಗರದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನ ಕೂಡ ಸಾರ್ವಜನಿಕರು ಪಡೆದ್ರು. ಇನ್ನು ಈಗ ಒಂದು ಕಡೆ ಮದ್ದೂರಿನ ಸೋಮನಹಳ್ಳಿಯತ್ತ ಪಾರ್ಥಿವ ಶರೀರ ಕೊಂಡೊಯ್ತಾ ಇರುವಂತಹ ವಾಹನ, ಅಂತಿಮ ಯಾತ್ರೆ ವಾಹನ. ಮತ್ತೊಂದು ಕಡೆ ಈಗ ಅಲ್ಲಿ ಮದ್ದೂರಿನಲ್ಲಿ ಯಾವೆಲ್ಲ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ್ಯಕ್ರಿಯೆಗೆ ಅನ್ನೋದನ್ನ ನಾವು ನೋಡ್ಬೋದು. ಈಗ ಮತ್ತೊಂದು ಕಡೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ ಅಂತಿಮ ದರ್ಶನಕ್ಕೆ ಜೊತೆಗೆ ಅಂತ್ಯಕ್ರಿಯೆಗೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಮತ್ತೊಂದು ಕಡೆ ದೃಶ್ಯದಲ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಮದ್ದೂರಿನ ಸೋಮನಹಳ್ಳಿಗೆ ತಲುಪಲಿರುವಂಥದ್ದು. ದಾರಿಯುದ್ದಕ್ಕೂ ಅಂತಿಮ ಯಾತ್ರೆ ವಾಹನದಲ್ಲಿ ಮೆರವಣಿಗೆಯ ಮುಖಾಂತರ ಸಾಗ್ತಾ ಇದೆ. ದಾರಿ ಮಧ್ಯ ಕೂಡ ಬಹಳಷ್ಟು ಜನ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ರೀತಿಯಾಗಿ ಬಹಳಷ್ಟು ನೋವಿನಿಂದ ಹಾರೈಸ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಹಿರಿಯ ಮುತ್ಸದಿಯ ಅಂತಿಮ ದರ್ಶನಕ್ಕೆ ಜನಸಾಗರವೇ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ರಸ್ತೆಯುದ್ದಕ್ಕೂ ಕೂಡ ಫ್ಲೆಕ್ಸ್ ಬಂಟಿಂಗ್ಸ್ ಮೂಲಕ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಹಿರಿಯ ಮುತ್ಸದಿಯ ಅಂತಿಮ ದರ್ಶನಕ್ಕೆ ಜನಸಾಗರವೇ ಬರ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಎಸ್ಎಂಕೆ ಅಂತಿಮ ದರ್ಶನವನ್ನ ಸಾರ್ವಜನಿಕರು ಪಡಿತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆ ಬಳಿಕ ಎಸ್ಎಂಕೆ ಅಂತ್ಯ ಸಂಸ್ಕಾರ ಕೂಡ ನೆರವೇರಲಿದೆ. ಕೃಷ್ಣ ಅವರ ಸ್ವಗ್ರಾಮ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ಇವತ್ತು ನಡೆಯಲಿರುವಂತದ್ದು. ಅಲ್ಲೂ ಕೂಡ ಈಗ ಮದ್ದೂರಿನ ಸೋಮನಹಳ್ಳಿಗೆ ತಲುಪಿದ ನಂತರ ಪಾರ್ಥಿವ ಶರೀರ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಂತರ ಅಂದ್ರೆ 3 ಗಂಟೆಗೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿರುವಂತದ್ದು. ಈಗ ಏನು ದಾರಿಯುದ್ದಕ್ಕೂ ಕೂಡ ಕೆಂಗೇರಿ ಆಯ್ತು, ಬಿಡದಿ, ಚನ್ನಪಟ್ಟಣ, ರಾಮನಗರ ಎಲ್ಲಾ ಕಡೆ ಕೂಡ 10 ನಿಮಿಷ ನಿಲ್ಲಿಸಿ ಪಾರ್ಥಿವ ಶರೀರ ವಾಹನವನ್ನ ಅಲ್ಲಿನ ಜನರಿಗೆ, ಅಲ್ಲಿನ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಅಂದ್ರೆ ಎಲ್ಲ ಅಲ್ಲಿರುವಂತಹ ಜನರಿರ್ಬೋದು, ಸಾರ್ವಜನಿಕರಿರ್ಬೋದು, ಅಥವಾ ರಾಜಕೀಯ ನಾಯಕರಿರ್ಬೋದು, ಬೆಂಬಲಿಗರಿರ್ಬೋದು, ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ಎಸ್ಎಂಕೆ ಅವರ ಅಂತಿಮ ದರ್ಶನವನ್ನ ಪಡಿಬೇಕು, ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡಿಬೇಕು ಅಂತ ಕಾಯ್ತಾ ಇದ್ದಾರೆ. ಅಂತವರಿಗಾಗಿ
ದಾರಿ ಮಾರ್ಗ ಮಧ್ಯೆ ಎಲ್ಲಾ ಕಡೆ ಕೂಡ ಮೇನ್ ಸರ್ಕಲ್ಗಳಲ್ಲಿ ನಿಲ್ಲಿಸಿ ಅವರಿಗೊಂದು ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡದಿಯನ್ನ ತಲುಪಲಿದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ವಾಹನ ಕೂಡ ಹೋಗ್ತಾ ಇದೆ ಸೋಮನಹಳ್ಳಿಯ ಕಡೆಗೆ. ಇನ್ನು ಬಹಳಷ್ಟು ಹಿಂದೆ ವಾಹನಗಳು ಕೂಡ ಬಹಳಷ್ಟಿವೆ. ಅಂದ್ರೆ ಇದ್ರ ಹಿಂದೆನೆ ಏನು ಅಂತಿಮ ಯಾತ್ರೆ ವಾಹನ ಇದೆ ಅದ್ರ ಹಿಂದೆನೆ ಬೇರೆ ಬೇರೆ ವಾಹನಗಳು ಕೂಡ ಹೋಗ್ತಾ ಇರುವಂತದ್ದು. ಅದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಡಿ ಕೆ ಶಿವಕುಮಾರ್ ಕೂಡ ಆ ವಾಹನದಲ್ಲೇ ಇದ್ದಾರೆ ನಿನ್ನೆಯಿಂದಲೂ. ಇಂದು ಸಂಜೆ ಅಂದ್ರೆ ಹೇಳಿದ್ನಲ್ಲ 3 ಗಂಟೆ ನಂತರ ಅಂತಿಮ ವಿಧಿವಿಧಾನಗಳು ಕೂಡ ನಡೆಯಲಿರುವಂತದ್ದು. ಈಗಾಗ್ಲೇ ಕೆಂಗೇರಿ ತಲುಪಾಗಿದೆ. ಬಿಡದಿ, ಚನ್ನಪಟ್ಟಣ, ರಾಮನಗರ ನಂತರ ಮಂಡ್ಯ, ಮದ್ದೂರನ್ನ ತಲುಪುವಂಥದ್ದು ಪಾರ್ಥಿವ ಶರೀರ. ವಾಹನ ಎರಡೂ ಬದಿಗಳಲ್ಲಿ ರಸ್ತೆ ಇಕ್ಕೆಲಗಳೆಲ್ಲ ಕೂಡ ಜನ ನಿಂತಿದ್ದಾರೆ. ಸಂಪೂರ್ಣವಾಗಿ ಆ ವಾಹನವನ್ನು ಕೂಡ ನೋಡ್ತಾ ಇದ್ದೀವಿ. ಬಿಳಿ ಬಣ್ಣದ ಹೂಗಳನ್ನ ಬಳಕೆ ಮಾಡಿ ಅಲಂಕಾರವನ್ನ ಕೂಡ ಮಾಡಲಾಗಿರುವಂತದ್ದು. ಅಕ್ಕಪಕ್ಕದ ಜನರು ಕೂಡ ಬಹಳಷ್ಟು ನೋವಿನಿಂದ ವಿದಾಯವನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ಇನ್ನು ನಿನ್ನೆಯಿಂದಲೂ ಕೂಡ ಪ್ರತಿಯೊಬ್ಬ ರಾಜಕೀಯ ನಾಯಕರಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಎಲ್ಲರೂ ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ತಂದುಕೊಟ್ಟಂತಹ ಜನಪ್ರಿಯ ರಾಜಕೀಯತೆ ನಡೆಸಿ ವಿದೇಶಾಂಗ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು ಎಸ್.ಎಂ. ಕೃಷ್ಣ ಅವರಿಗೆ ಸಂತಾಪವನ್ನ ನಾನು ಸೂಚಿಸ್ತೇನೆ ಅಂತ ನಿರ್ಮಲಾನಂದ ಸ್ವಾಮೀಜಿ ಅವರು ಹೇಳಿರುವಂತದ್ದು. ಅವರ ಕೆಲಸಗಳು ಎಲ್ಲರಿಗೂ ಕೂಡ ಮಾರ್ಗದರ್ಶನ. ಮಠದ ಸದ್ಭಕ್ತರಾಗಿದ್ರು ಅವರು. ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಆಗ್ತಿದ್ದಾಗ ಯೋಜನೆ ತಂದಿದ್ರು. 100 ಯೋಜನೆಗಳನ್ನ ತಂದ್ರು. ಇವತ್ತು ಭಾರತದ ಆರ್ಥಿಕತೆ ಬೆಳೀತಿರೋದಕ್ಕೆ ಕರ್ನಾಟಕದ ಪಾತ್ರ ಇದೆ. ಅದಕ್ಕೆ ಮೂಲ ಬೆಂಗಳೂರು ITBT ಬಗ್ಗೆ ಅವರು ತೆಗೆದುಕೊಂಡಂತಹ ನಿರ್ಧಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಿರ್ಮಲಾನಂದ ಸ್ವಾಮೀಜಿ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ರಾಜಕೀಯ ನಾಯಕರು ಕೂಡ ಸಂತಾಪವನ್ನ ಸೂಚಿಸಿರುವಂತದ್ದು ಎಸ್.ಎಂ. ಕೃಷ್ಣ ಅವರಿಗೆ. ಬಹಳಷ್ಟು ನೋವಿನಿಂದ ಎಲ್ಲರಿಗೂ ಕೂಡ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅನ್ಕೊಳ್ಳಕ್ಕೂ ಸಾಧ್ಯ ಆಗಲ್ಲ. ಯಾಕೆ ಅಂತ ಅಂದ್ರೆ ಎಷ್ಟೋ ಜನರಿಗೆ, ರಾಜಕೀಯ ನಾಯಕರಿಗೆ ಮಾರ್ಗದರ್ಶಕರಾಗಿದ್ದಂಥವ್ರು ಎಸ್.ಎಂ. ಕೃಷ್ಣ ಅವರು. ಇನ್ನು ಎಸ್.ಎಂ. ಕೃಷ್ಣ ಅವರ ಒಂದು ಜೀವನವನ್ನ ನೋಡೋದಾದ್ರೆ ಬಹಳಷ್ಟು ವಿಚಾರಗಳನ್ನ ನಾವು ನೋಡ್ಬೋದು. ಯಾಕೆ ಅಂತ ಅಂದ್ರೆ ಬಹಳಷ್ಟು ಯೋಜನೆಗಳನ್ನ ಇರ್ಬೋದು. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಇವತ್ತಿಗಿದೆ ಅಂತ ಅಂದ್ರೆ ಬೆಂಗಳೂರು ಕಾರಣ. ಅದ್ರಲ್ಲಿ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡದ್ದು ಎಸ್.ಎಂ. ಕೃಷ್ಣ ಅವರು. ಸೊ ಅದು ಕೂಡ ಬಹಳಷ್ಟು ಕಾರಣ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ ಎಸ್.ಎಂ. ಕೃಷ್ಣ ಅವರು 1932 ಮೇ 1 ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದ್ರು. ಮೈಸೂರಿನ ಶ್ರೀ ರಾಮಕೃಷ್ಣ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಜೊತೆಗೆ ಮಹಾರಾಜ ಕಾಲೇಜಿನಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಆರ್ಟ್ಸ್ ಕಾನೂನು ಪದವಿಯನ್ನ ಪಡಿತಾರೆ. ನಂತರ 1962 ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮೂಲಕ ಗೆಲುವು ಸಾಧಿಸಿ ರಾಜಕೀಯ ರಂಗವನ್ನ ಪ್ರವೇಶ ಮಾಡ್ತಾರೆ. ಇನ್ನು ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ 1967 ಚುನಾವಣೆಯಲ್ಲಿ ಮದ್ದೂರಿನಿಂದ ಕಾಂಗ್ರೆಸ್ ಎಂ.ಎಂ. ಗೌಡ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. 1968 ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸುವ ಮೂಲಕ ರಾಷ್ಟ್ರ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. 1968 ಉಪಚುನಾವಣೆಯ ನಂತರ ಮಂಡ್ಯ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಎಸ್.ಎಂ. ಕೃಷ್ಣ ಕಾರ್ಯನಿರ್ವಹಣೆ ಮಾಡ್ತಾರೆ. 1971 1980 ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಗಳನ್ನ ಗೆದ್ದು ಮಂಡ್ಯವನ್ನ ಕಾಂಗ್ರೆಸ್ ಭದ್ರಕೋಟೆಯಾಗಿ ಉಳಿಸುವಲ್ಲಿ ಎಸ್.ಎಂ. ಕೃಷ್ಣ ಪಾತ್ರ ಪ್ರಮುಖವಾದದ್ದು ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. 1999 ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಅವರು ಅದೇ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲುವಿನತ್ತ ಮುನ್ನಡೆಸಿದ್ರು. ಇವತ್ತು
ಅವರು ನಮ್ಮ ಜೊತೆಗಿಲ್ಲ. ಇದೆಲ್ಲ ಒಂದಷ್ಟು ವಿಚಾರಗಳು, ಇನ್ನು ಬಹಳಷ್ಟು ವಿಚಾರಗಳಿದೆ. ಅವರು ರಾಜಕೀಯದಲ್ಲಿದ್ದು ಕರ್ನಾಟಕಕ್ಕೆ ಮಾಡಿದಂತಹ ಕೊಡುಗೆಗಳಿರ್ಬೋದು, ಕರ್ನಾಟಕಕ್ಕೆ ತಂದ ಒಂದಷ್ಟು ಯೋಜನೆಗಳಿರ್ಬೋದು, ತೆಗೆದುಕೊಂಡಂತಹ ಪ್ರಮುಖ ನಿರ್ಧಾರಗಳಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿಯಾಗಿ ನಮ್ಮ ಕರ್ನಾಟಕಕ್ಕೆ ಎಲ್ಲವೂ ಒಂದು ಒಳ್ಳೆಯ ಬೆಳವಣಿಗೆಯನ್ನ, ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಕೂಡ ತಪ್ಪಿಲ್ಲ. ಏನು, ಈಗಾಗ್ಲೇ ಪಾರ್ಥಿವ ಶರೀರ ಮದ್ದೂರಿನ ಸೋಮನಹಳ್ಳಿಯತ್ತ ಹೋಗ್ತಾ ಇದೆ. ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಈಗಾಗ್ಲೇ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ, ಅಂದ್ರೆ ವಾಹನ ಏನಿದೆ, ಅಂತಿಮ ಯಾತ್ರೆಯನ್ನ ವಾಹನ ದಾರಿ ಉದ್ದಕ್ಕೂ ಸಾಕ್ತಾ ಇದೆ. ಏನೇನು ಕೆಲವೇ ಕ್ಷಣಗಳಲ್ಲಿ ಮದ್ದೂರನ್ನು ಕೂಡ ತಲುಪಲಿದೆ. ದಾರಿ ಉದ್ದಕ್ಕೂ ಈಗಾಗ್ಲೇ ವಾಹನ ಕೂಡ ಹೋಗ್ತಾ ಇರುವಂತದ್ದು. ಜನರು ಕೂಡ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ.
ಇನ್ನು ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಮಾಡಲಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನೋ ಈಗಾಗಲೇ ಬೆಂಗಳೂರಿನಿಂದ ಮದ್ದೂರಿನ ಸೋಮನಹಳ್ಳಿಯತ್ತ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಬರ್ತಾ ಇದೆ. ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಸೋಮನಹಳ್ಳಿಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡಲಾಗ್ತಾ ಇರುವಂತದ್ದು. ಅಂತ್ಯಕ್ರಿಯೆ ಸ್ಥಳದಲ್ಲಿ ಸಿಮೆಂಟ್ ಕಟ್ಟೆ ನಿರ್ಮಾಣವನ್ನ ಮಾಡಲಾಗಿದೆ. ಪಾರ್ಥಿವ ಶರೀರ ಕಟ್ಟೆ ಮೇಲೆ ಇರಿಸಿ ಅಂತಿಮ ವಿಧಿವಿಧಾನ ಕೂಡ ನಡೆಯಲಿರುವಂತದ್ದು. 1,000 ಗಂಧದ ಕಡ್ಡಿ ಅಂತ್ಯಕ್ರಿಯೆಗೆ ಬಳಕೆಯನ್ನ ಮಾಡಲಾಗ್ತಾ ಇದೆ. ಪೂಜಾ ಕೈಂಕರ್ಯಕ್ಕಾಗಿ ವಿವಿಧ ಬಗೆಯ ಹೂಗಳನ್ನ ಕೂಡ ಬಳಕೆ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ವಿವಿಧ ಬಗೆಯ 300 ಕೆಜಿ ಹೂಗಳಿಂದ ಅಂತ್ಯಕ್ರಿಯೆ ಸ್ಥಳ ಅಲಂಕಾರ ಆಗಲಿದೆ. ಸೇವಂತಿಗೆ, ಗುಲಾಬಿ, ಚೆಂಡು ಹೂಗಳಿಂದ ಸ್ಥಳ ಅಲಂಕಾರವನ್ನ ಕೂಡ ಮಾಡಲಾಗುತ್ತೆ. ಎಸ್.ಎಂ. ಕೃಷ್ಣರ ಅಂತ್ಯ ಸಂಸ್ಕಾರಕ್ಕೆ ಈಗ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಪಾರ್ಥಿವ ಶರೀರ ಈಗ ಸೋಮನಹಳ್ಳಿಯತ್ತ ಅಂತಿಮ ಯಾತ್ರೆ ವಾಹನದಲ್ಲಿ ಬರ್ತಾ ಇದೆ. ಈ ಹಿನ್ನೆಲೆ ಈಗ ಅಂತ್ಯಕ್ರಿಯೆಗೆ ಬೇಕಾದ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇರುವಂತದ್ದು. ಅಂತ್ಯಕ್ರಿಯೆ ಸ್ಥಳದಲ್ಲಿ ಸಿಮೆಂಟ್ ಕಟ್ಟೆಯನ್ನ ನಿರ್ಮಾಣ ಮಾಡಲಾಗ್ತಿದೆ. ಪಾರ್ಥಿವ ಶರೀರ ಕಟ್ಟೆ ಮೇಲೆ ಇರಿಸಿ ಅಂತಿಮ ವಿಧಿವಿಧಾನಗಳನ್ನ ಕೂಡ ನೆರವೇರಿಸಲಾಗುತ್ತೆ. 1,000 ಗಂಧದ ಕಟ್ಟಿಗೆಯನ್ನ ಅಂತ್ಯಕ್ರಿಯೆಗೆ ಬಳಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ಪೂಜಾ ಕೈಂಕರ್ಯಕ್ಕಾಗಿ ವಿವಿಧ ಬಗೆಯ ಹೂಗಳನ್ನ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಸುಮಾರು 300 ಕೆಜಿ ವಿವಿಧ ಬಗೆಯ ಹೂಗಳಿಂದ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳ ಅಲಂಕಾರವಾಗಲಿರುವಂತದ್ದು. ಸೊ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದೀವಿ. ಒಂದು ಕಡೆ ಪಾರ್ಥಿವ ಶರೀರ ಸೋಮನಹಳ್ಳಿಯತ್ತ ಬರ್ತಾ ಇರುವಂತದ್ದು, ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ ಅನ್ನೋ ಒಂದು ವಿಜುವಲ್ಸ್ ಈಗ ನಾವು ತೋರಿಸ್ತಾ ಇದೀವಿ. ಇನ್ನು ಕೆಂಗೇರಿಯನ್ನ ಬಿಟ್ಟು ಪಾರ್ಥಿವ ಶರೀರ ಮುಂದೆ ಸಾಗ್ತಾ ಇರುವಂತದ್ದು. ಇನ್ನು ಬಹಳಷ್ಟು ಕಡೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಚನ್ನಪಟ್ಟಣ ಇರ್ಬೋದು, ಬಿಡದೆ ಇರ್ಬೋದು, ರಾಮನಗರ ಇರ್ಬೋದು, ಎಲ್ಲಾ ಕಡೆ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಲ್ಲಿ 10 ನಿಮಿಷಗಳ ಕಾಲ ನಿಲ್ಲಿಸಿ ನಂತರ ವಾಹನ ಮುಂದೆ ಸಾಗುವಂಥದ್ದು. ಸೊ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಎಷ್ಟೊಂದು ಜನ ಅಲ್ಲಿ ನಿಂತು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಅವರ ಅಭಿಮಾನಿಗಳಿರ್ಬೋದು, ಬೆಂಬಲಿಗರಿರ್ಬೋದು, ಸಾರ್ವಜನಿಕರಿರ್ಬೋದು, ರಾಜಕೀಯ ನಾಯಕರಿರ್ಬೋದು, ಎಲ್ಲರೂ ಕೂಡ ನಿಂತಿರುವಂತದ್ದು. ಈಗ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಅಂತಿಮ ದರ್ಶನವನ್ನ ಸಾರ್ವಜನಿಕರು ಪಡಿತಾ ಇದ್ದಾರೆ. ಈಗಾಗ್ಲೇ ಏನು ಅಂತಿಮ ದರ್ಶನಕ್ಕೆ 2 ರಸ್ತೆಯ ಈಗಾಗ್ಲೇ ಕೆಲವು ಕಡೆ ಈಗ ಏನು ಮೇನ್ ಸರ್ಕಲ್ ಗಳಂತ ಇದೆ, ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು, ಬಿಡದಿ, ಎಲ್ಲಾ ಕಡೆ ಕೂಡ ಅಲ್ಲಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಈಗ ಬಿಡದಿಯನ್ನ ತಲುಪಿದೆ ಅಂತಿಮ ದರ್ಶನದ ವಾಹನ. ಅಂದ್ರೆ ಪಾರ್ಥಿವ ಶರೀರವನ್ನ ಹೊತ್ತು ಸಾಕ್ತಾ ಇರುವಂತಹ ಅಂತಿಮ ಯಾತ್ರೆಯ ವಾಹನ ಈಗ ಬಿಡದಿಯನ್ನ ತಲುಪಿರುವಂತದ್ದು. ಅಲ್ಲಿ ಬಿಡದಿಯಲ್ಲಿ ಏನ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅಲ್ಲೂ ಕೂಡ ಸಾರ್ವಜನಿಕರು ಹೆದ್ದಾರಿಗಳಲ್ಲಿ ನಿಂತು ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಜೊತೆಗೆ ಎಲ್ಲರೂ ಕೂಡ ರಾಜಕೀಯ ನಾಯಕರು ಈಗಾಗಲೇ ಹೇಳಿರೋ ಪ್ರಕಾರ ಅವರಿಗೆ ಅಂತಿಮ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಸಂತಾಪಗಳನ್ನ ಸೂಚಿಸ್ತಾ ಇದ್ದಾರೆ. ಇನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆ ವಾಹನದಲ್ಲೇ ಕುಳಿತಿರುವಂತದ್ದು. ಸೊ ದೃಶ್ಯದಲ್ಲಿ ನೋಡ್ತಾ ಇದೀವಿ ಏನು ಒಂದು ಕಡೆ ವಾಹನ ಹೋಗ್ತಾ ಇದ್ರೆ ರಸ್ತೆ ಅಕ್ಕಪಕ್ಕ ಜನ ಹೇಗ್ ನಿಂತಿದ್ದಾರೆ. ವಾಹನದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಯಾವ ರೀತಿಯಾಗಿದೆ ಅಂತ. ಜನರು ರಸ್ತೆ ಅಕ್ಕಪಕ್ಕದಲ್ಲಿ ನಿಂತಿದ್ದಾರೆ. ಬರುವಂತಹ ವಾಹನಕ್ಕೆ ಕೈ ಮುಗಿದು ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಮೈಸೂರು ಬೆಂಗಳೂರು ಹೆದ್ದಾರಿ, ಮೈಸೂರು ರಸ್ತೆ ಅಂತ ಹೇಳ್ಬೋದು. ಸೊ ಈ ಮೈಸೂರು ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ವಾಹನ.
ಏನೋ ಒಂದು ಕಡೆ ಈಗಾಗಲೇ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ವಾಹನ ಸಾಗ್ತಾ ಇದೆ ಮದ್ದೂರಿನ ಸೋಮನಹಳ್ಳಿ ಕಡೆಗೆ. ಮತ್ತೊಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನ ಸೋಮನಹಳ್ಳಿಯಲ್ಲಿ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ನಾವು ಹೇಳ್ತಿದ್ದೋ ಅಂತ್ಯಕ್ರಿಯೆಗೆ 1,000 ಗಂಧದ ಕಡ್ಡಿಯನ್ನ ಬಳಸ್ತಾ ಇರುವಂತದ್ದು. 300ಕ್ಕೂ ಹೆಚ್ಚು ಬಗೆಯ ಹೂಗಳನ್ನ 300 ಕೆಜಿಗೂ ಹೆಚ್ಚು ಬಗೆಯ ಹೂಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಸಿಮೆಂಟ್ ಕಟ್ಟೆಯನ್ನು ಈಗಾಗಲೇ ಅಲ್ಲಿ ಕಟ್ಟುತ್ತಾ ಇರುವಂತದ್ದು, ಅನ್ನು ನಿರ್ಮಾಣ ಮಾಡ್ತಾ ಇರುವಂತದ್ದು. ಈಗ ಏನೆಲ್ಲ ಸಿದ್ಧತೆಗಳು ಬೇಕು ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಅಂತ್ಯಕ್ರಿಯೆ ನೆರವೇರೋ ಕಾರಣ ಈಗ ಏನೆಲ್ಲ ಸಿದ್ಧತೆಗಳನ್ನ ಬೇಕು ಅದೆಲ್ಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಂತಿಮ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಅಂತಿಮ ಯಾತ್ರೆ ವಾಹನ ಸಾಗ್ತಾ ಇದೆ ಸೋಮನಹಳ್ಳಿ ಕಡೆಗೆ. ಹಿಂದೆ ಕೂಡ ಬಹಳಷ್ಟು ವಾಹನಗಳು ಕೂಡ ಬರ್ತಾ ಇರುವಂತದ್ದು ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ಹಿಂದೆ. ಜೊತೆಗೆ ಅಕ್ಕಪಕ್ಕದ ರಸ್ತೆಗಳಲ್ಲೂ ಕೂಡ ಜನರು, ಇಕ್ಕೆಲಗಳಲ್ಲಿ ಜನರು ನಿಂತಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಂತಿಮ ದರ್ಶನಕ್ಕೆ. ಜೊತೆಗೆ ಮೇನ್ ಸರ್ಕಲ್ಗಳಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತಿಮ ದರ್ಶನ ಪಡೀಲಿಕ್ಕೆ ಅಂತಾನೆ. ಪೆಂಡಲ್ಗಳನ್ನ ಹಾಕಿ, ಚೇರ್ಗಳನ್ನ ಹಾಕಿ, ಫ್ಲೆಕ್ಸ್ ಗಳನ್ನ ಅಳವಡಿಸಲಾಗಿರುವಂತದ್ದು ಎಸ್ ಎಂ ಕೃಷ್ಣ ಅವರದು. ಸೊ ದಾರಿ ಉದ್ದಕ್ಕೂ ಕೂಡ ನೋಡ್ತಾ ಇದೀವಿ ಜನರು ಯಾವ ರೀತಿಯಾಗಿ ವಿದಾಯವನ್ನ ಹೇಳ್ತಾ ಇದ್ದಾರೆ ಎಸ್ ಎಂ ಕೃಷ್ಣ ಅವರಿಗೆ ಪಾರ್ಥಿವ ಶರೀರವನ್ನ ನೋಡುವ ಮುಖಾಂತರ ಅಂತ. ಈಗಾಗ್ಲೇ ಮಂಡ್ಯದ ಸೋಮನಹಳ್ಳಿಲೂ ಕೂಡ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇಲ್ಲಿ ಎಲ್ಲ ಅಂದ್ರೆ ಮಾರ್ಗ ಮಧ್ಯೆ ಅಂತಿಮ ದರ್ಶನವನ್ನ ಮುಗಿಸಿ ಊರಿಗೆ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ತಲುಪಿದ ನಂತರ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ. ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ 1-2 ಗಂಟೆಗಳ ಕಾಲ ಅಥವಾ 3 ಗಂಟೆಗಳ ಕಾಲ ಅವಕಾಶವನ್ನ ಕೂಡ ಕಲ್ಪಿಸಿಕೊಡ್ತಾರೆ. ಯಾಕೆ ಅಂತ ಅಂದ್ರೆ ತಮ್ಮ ಹುಟ್ಟೂರಾದಂತಹ ಸೋಮನಹಳ್ಳಿ ಜನರಿಗೂ ಕೂಡ ಅಂತಿಮ ದರ್ಶನವನ್ನ ಪಡಿಬೇಕಾಗುತ್ತೆ. ಆದ್ದರಿಂದ ಅಲ್ಲೂ ಕೂಡ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ತದನಂತರ ಏನು ಅಂತಿಮ ಅಂತ್ಯಕ್ರಿಯೆ ನಡೆಯುವಂತಹ ವಿಧಿವಿಧಾನಗಳು ಕೂಡ ನೆರವೇರಲಿರುವಂತದ್ದು. ಈಗ ಮಾರ್ಗ ಮಧ್ಯೆ ಸಾಗ್ತಾ ಇದೆ. ಮಾರ್ಗ ಮಧ್ಯೆ ಕೂಡ ಜನರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ವಾಹನ ಸಾಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮದ್ದೂರಿನ ಸೋಮನಹಳ್ಳಿಯನ್ನ ತಲುಪಲಿದೆ. ನಂತರ ಅಲ್ಲಿ ನಡಿಬೇಕಾದಂತಹ ವಿಧಿವಿಧಾನಗಳನ್ನ ಕೂಡ ಮಾಡಲಾಗುತ್ತೆ. ಮತ್ತೊಂದು ಕಡೆ ನಾವು ಹೇಳ್ತಿದ್ದೋ ವಿವಿಧ ಬಗೆಯ ಹೂಗಳಿಂದ ಸಿದ್ಧತೆ ಆಗ್ತಾ ಇದೆ ಅಂತ. ದೃಶ್ಯದಲ್ಲಿ ನೋಡ್ತಾ ಇದೀವಿ ಬೇರೆ ಬೇರೆ ಚೆಂಡು, ಗುಲಾಬಿ, ಸೇವಂತಿಗೆ ಎಲ್ಲಾ ಹೂಗಳನ್ನ ಈಗಾಗಲೇ ತಂದಿರಿಸಲಾಗಿದೆ. ಸಿಮೆಂಟ್ ಕಟ್ಟಿಗೆಯನ್ನ ಕೂಡ ಕಟ್ಟಲಾಗ್ತಾ ಇರುವಂತದ್ದು. ಅದ್ರ ಮೇಲೆ ಪಾರ್ಥಿವ ಶರೀರವನ್ನ ಇಟ್ಟು ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಲಾಗ್ತಾ ಇದೆ.
ಚನ್ನಪಟ್ಟಣದ ಕಡೆಗೆ ಹೊರಟಿರುವಂತದ್ದು, ಅಂದ್ರೆ ರಾಮನಗರ ಮಾರ್ಗವಾಗಿ ಚನ್ನಪಟ್ಟಣದ ಕಡೆಗೆ ಪಾರ್ಥಿವ ಶರೀರವನ್ನ ಅಂತಿಮ ಯಾತ್ರೆ ವಾಹನ ಕೊಂಡೋಗ್ತಾ ಇದೆ. ಬಿಡದಿಯಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಲ್ಲೂ ಕೂಡ ಅಂತಿಮ ದರ್ಶನವನ್ನ ಅಭಿಮಾನಿಗಳು, ಬೆಂಬಲಿಗರೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ನಂತರ ಈಗ ಪಾರ್ಥಿವ ಶರೀರವನ್ನ ಹೊತ್ತು ಅಂತಿಮ ಯಾತ್ರೆ ವಾಹನ ಸಾಗ್ತಾ ಇದೆ. ಮಾರ್ಗ ಮಧ್ಯದಲ್ಲಿ ಬಹಳಷ್ಟು ಜನರು ಅಂತಿಮ ದರ್ಶನವನ್ನ ಪಡಿತಾ ಇರುವಂತದ್ದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ರಸ್ತೆ ಎಲ್ಲ ತುಂಬೋಗಿದೆ, ಅಷ್ಟರ ಮಟ್ಟಿಗೆ ಸಾರ್ವಜನಿಕರು ರಸ್ತೆ ಇಕ್ಕೆಲೆಗಳಲ್ಲಿ ನಿಂತಿದ್ದಾರೆ ಅಂತಿಮ ದರ್ಶನವನ್ನ ಪಡಿಲಿಕ್ಕೆ. ಅಂತಿಮ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ನಂತರ ಈಗ ಬಿಡದಿಯಲ್ಲಿ ಆಯ್ತು, ನೆಕ್ಸ್ಟ್ ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲೂ ಕೂಡ ಒಂದು ಸ್ಟಾಪ್ ಇರುತ್ತೆ, ಅಲ್ಲೂ ಮಾರ್ಗ ಮಧ್ಯೆ ನಿಲ್ಲಿಸ್ತಾರೆ, ಅಲ್ಲೂ ಕೂಡ ಅಂತಿಮ ದರ್ಶನವನ್ನ ಪಡಿತಾರೆ. ನಂತರ ಚನ್ನಪಟ್ಟಣ, ಅದಾದ ಮೇಲೆ ಮದ್ದೂರಿನ ಮುಖಾಂತರ ಸೋಮನಹಳ್ಳಿಯನ್ನ ಪಾರ್ಥಿವ ಶರೀರ ತಲುಪಲಿರುವಂತದ್ದು. ಸೋಮನಹಳ್ಳಿಯಲ್ಲೂ ಕೂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ ಅಂದ್ರೆ ಒಂದು ರೀತಿಯಾಗಿ ಬಹಳಷ್ಟು ಎಲ್ರಿಗೂ ನೋವಾಗುತ್ತೆ. ಯಾಕೆ ಅಂತ ಆದ್ರೆ ಎಷ್ಟೋ ಜನರಿಗೆ ಮಾರ್ಗದರ್ಶನ ನೀಡಿದ ವ್ಯಕ್ತಿ, ಎಷ್ಟೋ ಜನರಿಗೆ ದಾರಿ ತೋರಿಸಿದಂತ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಿಲ್ಲ. ಜೊತೆಗೆ ಕರ್ನಾಟಕ ಇಷ್ಟರ ಮಟ್ಟಿಗೆ ಒಂದು ಆರ್ಥಿಕವಾಗಿ ಮುಂದುವರಿಯದ ಇರ್ಬೋದು, ಅಥವಾ ಬೆಂಗಳೂರು ಇಷ್ಟರ ಮಟ್ಟಿಗೆ IT-BT ಅಂತ ಏನು ಜನರು ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಅಂತ ಬೆಂಗಳೂರು ಇವತ್ತು ಏನ್ ಕರೆಸ್ಕೊಳ್ತಾ ಇದೆ, ಅದೆಲ್ಲದಕ್ಕೂ ಕೂಡ ಎಸ್.ಎಂ. ಕೃಷ್ಣ ಅವರ ಕಾರಣಕರ್ತರು ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಇಷ್ಟೊಂದು ಕೊಡುಗೆಗಳನ್ನ, ಇಷ್ಟೊಂದು ಅಭಿವೃದ್ಧಿಯನ್ನ ಮಾಡಿದಂತಹ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಯೂ ಕೂಡ ಅಂತಿಮ ದರ್ಶನವನ್ನ ನಿನ್ನೆಯಿಂದ ಪಡಿತಾ ಇರುವಂತದ್ದು. ಪ್ರತಿಯೊಬ್ರು ಕೂಡ ಬಂದು ಅಂತಿಮ ದರ್ಶನ ಪಡೆದು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದು ಸಂತಾಪವನ್ನ ಕೂಡ ಸೂಚಿಸ್ತಾ ಇರುವಂತದ್ದು. ಈಗ ಪಾರ್ಥಿವ ಶರೀರ ಸೋಮನಹಳ್ಳಿಯತ್ತ ಹೋಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ವಾಹನದೊಳಗೆ DK ಶಿವಕುಮಾರ್ ಕೂಡ ಇದ್ದಾರೆ. ಆ ವಾಹನದಲ್ಲಿ ಏನು ಸದಾಶಿವನಗರದಿಂದ ಅಂತಿಮ ಯಾತ್ರೆ ವಾಹನ ಹೊರಟು ಅಲ್ಲಿಂದ ಕೂಡ ಪಾರ್ಥಿವ ಶರೀರದ ಜೊತೆಲೆ DK ಶಿವಕುಮಾರ್ ಅವರು ಇರುವಂತದ್ದು. ನಿನ್ನೆ ಕೂಡ ಅಂತಿಮ ದರ್ಶನಕ್ಕೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಕಣ್ಣೀರನ್ನ ಇಟ್ರು DK ಶಿವಕುಮಾರ್. ಬಿಕ್ಕಿ ಅತ್ರು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಕಂಡು ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಯಾಕೆ ಅಂತ ಅಂದ್ರೆ ನಿನ್ನೆಯಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಪಾರ್ಥಿವ ಶರೀರದ ಪಕ್ಕದಲ್ಲೇ ಇದ್ದು ಪ್ರತಿಯೊಂದು ಜವಾಬ್ದಾರಿಗಳನ್ನ ಹೊತ್ತು ನಿರ್ವಹಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ರಾಜಕೀಯ ಗುರು ಆಗಿದ್ದವರು DK ಶಿವಕುಮಾರ್ ಅವ್ರಿಗೆ ಎಸ್.ಎಂ. ಕೃಷ್ಣ ಅವರು. ಹಾಗೆ ನಾವು ನೋಡಿದೀವಿ ಈಗ DK ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರನ್ನು ಕೂಡ ಎಸ್.ಎಂ. ಕೃಷ್ಣ ಅವರ ಫ್ಯಾಮಿಲಿಗೆ ಕೊಟ್ಟಿರುವಂತದ್ದು, ಅಂದ್ರೆ ಸಿದ್ಧಾರ್ಥ್ ಅವರ ಮಗನಿಗೆ ಕೊಟ್ಟಿರುವಂತದ್ದು. ಆದ್ರಿಂದಾಗಿ ಎಲ್ಲಾ ರೀತಿಯಾಗಿಯೂ ಕೂಡ ಎಸ್.ಎಂ. ಕೃಷ್ಣ ಅವರ ಫ್ಯಾಮಿಲಿಗೆ ಮತ್ತೆ DK ಶಿವಕುಮಾರ್ ಅವರ ಫ್ಯಾಮಿಲಿ ಕುಟುಂಬಿಗೆ ಬಹಳಷ್ಟು ನಂಟಿದೆ. ಹೀಗಾಗಿ ಎಲ್ಲಾ ಜವಾಬ್ದಾರಿಗಳನ್ನ DK ಶಿವಕುಮಾರ್ ಹೊತ್ತು ನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಬಿಡದಿಯಿಂದ ವಾಹನ ಹೊರಟಿದೆ, ಸಾರ್ವಜನಿಕರು ದರ್ಶನವನ್ನ ಪಡಿತಾ ಇದ್ದಾರೆ. ನೆಕ್ಸ್ಟ್ ರಾಮನಗರದಲ್ಲಿ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ. ತದನಂತರ ಚನ್ನಪಟ್ಟಣದಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿದೆ. ಅಂತಿಮ ದರ್ಶನ ಆದ ನಂತರ ನೆಕ್ಸ್ಟ್ ಮದ್ದೂರಿಗೆ ತಲುಪಲಿರುವಂತದ್ದು. ಸೋಮನಹಳ್ಳಿಯಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿರುವಂತದ್ದು. ಮಂಡ್ಯ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಜೊತೆಗೆ ಅಂತಿಮ ದರ್ಶನಕ್ಕೆ ಎರಡಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಅಂತ್ಯಕ್ರಿಯೆಗೆ 1,000 ಗಂಧದ ಕಡ್ಡಿಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಜೊತೆಗೆ 300 kg ವಿವಿಧ ಬಗೆಯ ಹೂಗಳನ್ನ ಕೂಡ ಬಳಕೆ ಮಾಡಲಾಗ್ತಾ ಇರುವಂತದ್ದು. ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ದರ್ಶನಕ್ಕೆ ಅಂತ್ಯಕ್ರಿಯೆಗೆ ನೆರವೇರಲಿರುವಂತದ್ದು. ಎಲ್ಲವನ್ನ ನೋಡ್ತಾ ಇದ್ದೀವಿ. ಎಸ್.ಎಂ.ಕೆ ಪಾರ್ಥಿವ ಶರೀರಕ್ಕೆ ಜನರು ಪುಷ್ಪ ನಮನ ಸಲ್ಲಿಸ್ತಾ ಇದ್ದಾರೆ, ಹೂಗಳನ್ನ ಸುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪಾರ್ಥಿವ ಶರೀರ ಹೇಗಿದೆ ಅಂತ ನಾವು ನೋಡ್ಬೋದು. ಹೇಗೆ ಕಾಣಿಸ್ತಾ ಇದ್ದಾರೆ ಎಸ್.ಎಂ. ಕೃಷ್ಣ ಅವರು. ಒಂದು ರೀತಿಯಾಗಿ ಆ ಮುಖದಲ್ಲಿರುವಂತಹ ಆ ನಗು ಇನ್ನು ಮರೆಯಾಗಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಯಾವಾಗ್ಲೂ ಕೂಡ ನಗು ಮುಖದಿಂದ ಇರ್ತಾ ಇದ್ದಂತಹ ಎಸ್.ಎಂ. ಕೃಷ್ಣ ಅವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾ ಇದ್ರು. ಈಗ ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೀರವ ಮೌನ ಮನೆ ಮಾಡಿದೆ ಅಂತ ಹೇಳ್ಬೋದು.
ಯಾಕೆ ಅಂತ ಅಂದ್ರೆ ಎಲ್ಲರೂ ಕೂಡ ಒಬ್ಬ ಅಜಾತ ಶತ್ರುವನ್ನ ಕಳ್ಕೊಂಡಿದ್ದಾರೆ. ಎಸ್ ಎಂ ಕೃಷ್ಣ ಅವರಿಗೆ ಶತ್ರು ಅನ್ನೋರೇ ಯಾರು ಇರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಅಷ್ಟು ಹಿರಿಯ ಮುತ್ಸದ್ದಿ ಆಗಿದ್ರು, ಜೊತೆಗೆ ನಗುಮುಖದ ಒಡೆಯ ಆಗಿದ್ರು. ಯಾವತ್ತು ಯಾರೊಂದಿಗೂ ಕೂಡ ಗಲಾಟೆಗಳಿರ್ಬೋದು, ಜಗಳಗಳಿರ್ಬೋದು, ಅನಾವಶ್ಯಕ ಇದೆಲ್ಲವನ್ನು ಕೂಡ ಅವರು ತುಂಬಾ ದೂರ ಉಳ್ಕೋತಾ ಇದ್ರು. ಇದರಿಂದ ಅವರು ಯಾವಾಗ್ಲೂ ಎಲ್ರಿಗೂ ಒಂದು ಮಾರ್ಗದರ್ಶಕರಾಗಿ ಒಳ್ಳೆಯ ದಾರಿಲಿ ನಡಿಬೇಕು ಅಂತ ಇದ್ದಂತಹ ವ್ಯಕ್ತಿ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರ ಅಗಲಿಕೆಯನ್ನ ಎಲ್ರಿಗೂ ಒಂದು ರೀತಿಯಾಗಿ ಬಹಳಷ್ಟು ನೋವಾಗಿದೆ. ಪ್ರತಿಯೊಬ್ಬ ಬೆಂಬಲಿಗರು, ಅವರ ಅಭಿಮಾನಿಗಳು ಕೂಡ ಅವರದ್ದೇ ಮನೆಯಲ್ಲಿ ಏನೋ ಒಂದು ಸಾವಾಗಿದೆ ಅನ್ನೋ ರೀತಿಯಾಗಿ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈಗಾಗ್ಲೇ SMK ಅವರ ಅಂತಿಮ ಯಾತ್ರೆ ವಾಹನ ಸಾಗ್ತಾ ಇದೆ, ಬಿಡದಿಯಿಂದ ಹೊರಟಿದ. ಈಗಾಗಲೇ ನೆಕ್ಸ್ಟ್ ರಾಮನಗರದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿರುವಂತದ್ದು. ತದನಂತರ ಚನ್ನಪಟ್ಟಣ, ಅದಾದ ಮೇಲೆ ಚನ್ನಪಟ್ಟಣದಿಂದ 15 ಕಿಲೋಮೀಟರ್ ಇರ್ಬೋದೇನೋ, 15-20 ಕಿಲೋಮೀಟರ್ ಅಲ್ಲಿಂದ ಸೋಮನಹಳ್ಳಿಗೆ ಹೋಗುವಂಥದ್ದು. ಈಗಾಗಲೇ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ, ವಾಹನ ಸಾಗ್ತಾ ಇದೆ, ಜನರು ಕೂಡ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನು SM ಕೃಷ್ಣ ಅವರ ಅಂತಿಮ ಯಾತ್ರೆ ವಾಹನ ಸಾಗ್ತಾ ಇದೆ. SM ಕೃಷ್ಣ ಪತ್ನಿಗೆ ಪ್ರಧಾನಿ ಮೋದಿ ಮತ್ತೆ ರಾಷ್ಟ್ರಪತಿ ಇಬ್ರು ಕೂಡ ಸಾಂತ್ವನವನ್ನ ಹೇಳಿದ್ದಾರೆ. ಶೋಕ ಸಂದೇಶದ ಪತ್ರವನ್ನ ಬರೆದು SM ಕೃಷ್ಣ ಪತ್ನಿಗೆ ಸಾಂತ್ವನವನ್ನ ಹೇಳಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು. SMK ಪತ್ನಿ ಪ್ರೇಮಾ ಕೃಷ್ಣಗೆ ಪತ್ರವನ್ನ ಬರೆದಿದ್ದಾರೆ. PM ಮತ್ತು ರಾಷ್ಟ್ರಪತಿ ಪ್ರಧಾನಿ ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನುಡಿ ನಮನವನ್ನ ಬರೆದಿರುವಂತದ್ದು. ಅವರು ಹಲವಾರು ಕ್ಷೇತ್ರಗಳ ಜನರ ಕಲ್ಯಾಣಕ್ಕಾಗಿ ಶ್ರಮಿಸಿದ್ರು. ಅವರು ಅಸಾಮಾನ್ಯ ಓದುಗ ಮತ್ತು ಆಳವಾದ ಚಿಂತಕ. SM ಕೃಷ್ಣ ಕೊಡುಗೆಗಳು ಮತ್ತು ನಾಯಕತ್ವ ಮೆಚ್ಚಿ ಸಂದೇಶವನ್ನ ನೀಡಿದ್ದಾರೆ. SM ಕೃಷ್ಣ ಅವರ ಜೊತೆ ಮಾತನಾಡಿದಂತ ಕ್ಷಣ ನೆನಪು ಮಾಡ್ಕೋತಾ ಇದ್ದಾರೆ. SM ಕೃಷ್ಣ ಕೊಡುಗೆಗಳನ್ನ ಕೂಡ ಅವರು ಸ್ಮರಿಸಿರುವಂತದ್ದು. ನಾಯಕತ್ವವನ್ನ ಮೆಚ್ಚಿ ಸಂದೇಶ ಪತ್ರದ ಮುಖಾಂತರ SM ಕೃಷ್ಣ ಅವರ ಪತ್ನಿ ಪ್ರೇಮಾ ಕೃಷ್ಣಗೆ ಸಂದೇಶದ ಪತ್ರವನ್ನ ಕೂಡ ಬರೆದಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಅವರನ್ನು ಅಂದ್ರೆ SM ಕೃಷ್ಣ ಅವರನ್ನ ಕೂಡ ಅವರು ಬಹಳಷ್ಟು ಸ್ಮರಿಸಿರುವಂತದ್ದು. ಯಾಕೆಂದ್ರೆ ಅವರು ನೀಡಿರುವಂತಹ ಕೊಡುಗೆಗಳು, ಕೆಲಸಗಳು, ಅಭಿವೃದ್ಧಿಗಳು ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ಅವರ ನಾಯಕತ್ವ ಇರ್ಬೋದು, ಜೊತೆಗೆ ಅವರು ನೀಡಿದಂತಹ ಕೊಡುಗೆಗಳು, ಚಿಂತಕ ಇರ್ಬೋದು. SM ಕೃಷ್ಣ ಅವರ ಜೊತೆ ಮಾತನಾಡಿದ ಕ್ಷಣ
ಅಮರ ಅಂತ ಆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತದ್ದು. ಎಸ್ ಎಂ ಕೃಷ್ಣ ಕೊಡುಗೆಗಳು ಮತ್ತು ನಾಯಕತ್ವವನ್ನ ಮೆಚ್ಚಿ ಸಂದೇಶದ ಪತ್ರವನ್ನ ಬರೆದಿದ್ದಾರೆ. ಈ ಮುಖಾಂತರ ಎಸ್ ಎಂ ಕೃಷ್ಣ ಅವರ ಪತ್ನಿ ಜೊತೆಗೆ ಕುಟುಂಬಸ್ಥರಿಗೆ ಒಂದು ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡಿರುವಂತದ್ದು. ಶೋಕ ಸಂದೇಶದ ಪತ್ರವನ್ನ ಬರೆಯೋ ಮುಖಾಂತರ ಅವರ ಪತ್ನಿ ಪ್ರೇಮ ಮತ್ತೆ ಅವರ ಕುಟುಂಬಸ್ಥರಿಗೆ ಒಂದು ಸಾಂತ್ವನವನ್ನ ಹೇಳುವ ಕೆಲಸವನ್ನ ಮೋದಿ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾಡಿರುವಂತದ್ದು. ಹಲವಾರು ಕ್ಷೇತ್ರಗಳ ಜನರ ಕಲ್ಯಾಣಕ್ಕಾಗಿ ಎಸ್ ಎಂ ಕೃಷ್ಣ ಅವರು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರು ಅಸಾಮಾನ್ಯ ಓದುಗ ಮತ್ತು ಆಳವಾದ ಚಿಂತಕರಾಗಿದ್ರು ಅನ್ನೋ ಒಂದು ಮಾತನ್ನ ಎಸ್ ಎಂ ಕೃಷ್ಣ ಅವರ ಜೊತೆ ಮಾತನಾಡಿದಂತ ಕ್ಷಣ ಅಮರ ಅಂತ ನರೇಂದ್ರ ಮೋದಿ ಅವರು ಹೇಳಿರುವಂತದ್ದು. ಜೊತೆಗೆ ಅವರ ಕೊಡುಗೆಗಳನ್ನ ನಾಯಕತ್ವವನ್ನ ಎಲ್ಲವನ್ನ ಕೂಡ ಅವರು ಮೆಚ್ಚಿದ್ರು. ಹೀಗಾಗಿ ಸಂದೇಶದ ಮುಖಾಂತರ ಅಂದ್ರೆ ಸಂದೇಶ ಪತ್ರದ ಮುಖಾಂತರ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಕೃಷ್ಣ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂದೇಶದ ಪತ್ರವನ್ನ ಬರೆದಿದ್ದಾರೆ. ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಸಂದೇಶದ ಪತ್ರವನ್ನ ಈಗಾಗಲೇ ಬರೆದಿರುವಂತದ್ದು ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭ ಅಮರ ಅಂತ ಹೇಳ್ತಾ ಇರುವಂತದ್ದು. ಏನು ಪ್ರಧಾನಿ ಮೋದಿ ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಅಂತ ನಾವು ಓದೋದಾದ್ರೆ, ಶ್ರೀಮತಿ ಪ್ರೇಮಾ ಕೃಷ್ಣಾಜಿ, ಎಸ್ ಎಂ ಕೃಷ್ಣ ನಿಧನದ ಸುದ್ದಿ ಕೇಳಿ ದುಃಖಿತನಾದೆ. ಅವರ ಅಗಲುವಿಕೆಯ ನಷ್ಟವು ನಿರ್ವಾತವನ್ನ ಸೃಷ್ಟಿಸಿದೆ. ಒಬ್ಬ ದೂರದೃಷ್ಟಿಯುಳ್ಳ ಮತ್ತು ಅಸಾಧಾರಣ ನಾಯಕರಾಗಿದ್ದ ಎಸ್ ಎಂ ಕೃಷ್ಣ ಅವರನ್ನ ರಾಜಕೀಯ ವಲಯದಾದ್ಯಂತ ಎಲ್ಲರೂ ಗೌರವಿಸಿದ್ರು ಮತ್ತು ಮೆಚ್ಚಿದ್ರು. ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಅವಧಿಯನ್ನ ರಾಜ್ಯದ ಜನತೆ ಸದಾ ಸ್ಮರಿಸುತ್ತಾರೆ. ಅವರು ಹಲವಾರು ಕ್ಷೇತ್ರಗಳ ಜನರ ಕಲ್ಯಾಣಕ್ಕಾಗಿ ಶ್ರಮಿಸಿದ್ರು. ಪ್ರಮುಖವಾಗಿ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ವಿಸ್ತರಣೆಗೆ ಅವರ ಕೊಡುಗೆಯು ಬೆಂಗಳೂರನ್ನ ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪರಿವರ್ತಿಸಲು ಸಹಾಯ ಮಾಡಿತು ಅಂತ ಪ್ರಧಾನಿ ಮೋದಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಎಸ್ ಎಂ ಕೃಷ್ಣ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರೆ ಜೊತೆಗೆ ಇತರೆ ಅನೇಕ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರು ಎಂಬುದು ಅವರ ಅಸಾಧಾರಣ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಅವರೊಬ್ಬ ಅಸಾಮಾನ್ಯ ಓದುಗ ಮತ್ತು ಆಳವಾದ ಚಿಂತಕರಾಗಿದ್ರು. ಎಸ್ ಎಂ ಕೃಷ್ಣ ಅವರೊಂದಿಗೆ ಹಲವಾರು ಬಾರಿ ಸಮಾಲೋಚನೆ ನಡೆಸಿದ್ದೇನೆ. ಆ ನೆನಪು ಸದಾ ಅಮರ ಅಂತ ಮೋದಿ ಉಲ್ಲೇಖವನ್ನ ಮಾಡಿರುವಂತದ್ದು. ಎಸ್ ಎಂ ಕೃಷ್ಣ ಅವರು ಹುಟ್ಟು ಹಾಕಿದ ಮೌಲ್ಯಗಳು ಕುಟುಂಬಕ್ಕೆ ಸ್ಫೂರ್ತಿ ನೀಡಲಿ. ಅವರೊಂದಿಗೆ ಕಳೆದ ಸಮಯದ ನೆನಪುಗಳು ಈ ಕಷ್ಟದ ಸಮಯದಲ್ಲಿ ನಿಮಗೆ ಸಾಂತ್ವನ ಮತ್ತು ಧೈರ್ಯ ನೀಡಲಿವೆ. ಅವರ ಕುಟುಂಬ, ಸ್ನೇಹಿತರು ಮತ್ತು ಹಿತೈಷಿಗಳನ್ನ ಅಗಲಿದ್ದಾರೆ, ಆದರೆ ಯಾವಾಗಲೂ ನಮ್ಮ ಹೃದಯದಲ್ಲಿ ನೆಲೆಸಿರ್ತಾರೆ. ಅವರ ನಿಧನಕ್ಕೆ ಹೃತ್ಪೂರ್ವಕ ಸಂತಾಪಗಳು ಮತ್ತು ಕುಟುಂಬದ ಜೊತೆ ನಾವಿದ್ದೇವೆ. ಅವರ ಸಂಖ್ಯಾತ ಅಭಿಮಾನಿಗಳಿಗೆ ಈ ದುಃಖವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಭಗವಂತ ಕರುಣಿಸಲಿ. ಓಂ ಶಾಂತಿ ಎಂದು ಎಸ್ ಎಂ ಕೃಷ್ಣ ಪತ್ನಿಗೆ ಕಳುಹಿಸಿದ ಶೋಕ ಸಂದೇಶದಲ್ಲಿ ಮೋದಿ ಉಲ್ಲೇಖಿಸಿದ್ದಾರೆ. ಮತ್ತೊಂದು ಕಡೆ ದ್ರೌಪದಿ ಮುರ್ಮು ಕೂಡ
ಶೋಕ ಸಂದೇಶವನ್ನ ಕಳಿಸಿರುವಂತದ್ದು. ಎಸ್.ಎಂ. ಕೃಷ್ಣ ಅವರು ಅನುಭವಿ ಸಂಸದೀಯ ಪಟು ಮತ್ತು ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ ಶ್ರೇಷ್ಠ ನಾಯಕರಾಗಿದ್ರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ರಾಜ್ಯದ ಆರ್ಥಿಕತೆ ಮತ್ತು ಮೂಲ ಸೌಕರ್ಯವನ್ನ ಹೆಚ್ಚಿಸಲು ಹಲವಾರು ಕ್ರಮಗಳನ್ನ ಕೈಗೊಂಡಿದ್ರು, ಜೊತೆಗೆ ತೆಗೆದುಕೊಂಡಿದ್ರು. ಅವರ ನಿಧನದೊಂದಿಗೆ ದೇಶವು ಸಮರ್ಥ ನಾಯಕರೊಬ್ಬರನ್ನ ಕಳೆದುಕೊಂಡುವಂತಾಗಿದೆ. ಅವರ ನಿಧನದ ದುಃಖವನ್ನ ಭರಿಸುವ ಶಕ್ತಿಯನ್ನ ನಿಮಗೆ ಭಗವಂತ ಕರುಣಿಸಲಿ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇನ್ನು ಇಬ್ಬರ ಸಂದೇಶ ಪತ್ರದಲ್ಲೂ ಕೂಡ ಒಂದು ರೀತಿಯಾಗಿ ಎಸ್.ಎಂ. ಕೃಷ್ಣ ಅವರ ಕೆಲಸಗಳನ್ನ ನೆಂದಿದ್ದಾರೆ, ಜೊತೆಗೆ ಅವರ ಕುಟುಂಬಸ್ಥರಿಗೆ ಒಂದು ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಏನು ಪಾರ್ಥಿವ ಶರೀರವನ್ನ ಹೊತ್ತು ಅಂತಿಮ ಯಾತ್ರೆ ವಾಹನ ಸಾಗ್ತಾ ಇದೆ. ಬಿಡದಿಯಲ್ಲಿ ಎಸ್.ಎಂ. ಕೃಷ್ಣ ಅವರಿಗೆ ಪ್ರೀತಿಯ ಬೀಳ್ಕೊಡುಗೆಯನ್ನ ನೀಡಲಾಗಿದೆ. ಹೂವಿನ ಮಳೆಯನ್ನ ಸುರಿಸಿ ನೆಚ್ಚಿನ ನಾಯಕನಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಎರಡು ಕಡೆ ಇಕ್ಕೆಲಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಎಸ್.ಎಂ.ಕೆ ಅಭಿಮಾನಿಗಳು ಕಾರ್ಯಕರ್ತರು ನಿಂತು ಅಂತಿಮ ನಮನಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹೂವಿನ ಮಳೆಯನ್ನ ಸುರಿಸಿ ಕರುನಾಡಿನ ಅದಮ್ಯ ಚೇತನಕ್ಕೆ ವಿದಾಯವನ್ನ ಹೇಳ್ತಾ ಇರುವಂತದ್ದು. ಬಿಡದಿಯಿಂದ ಈಗ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ವಾಹನ ಹೊರಟಿದೆ. ಬಿಡದಿಯಲ್ಲಿ ಎಸ್.ಎಂ.ಕೆ ಅವರಿಗೆ ಪ್ರೀತಿಯ ಬೀಳ್ಕೊಡುಗೆಯನ್ನ ಅವರ ಅಭಿಮಾನಿಗಳು ಕಾರ್ಯಕರ್ತರು ನೀಡಿದ್ದಾರೆ. ಹೂವಿನ ಮಳೆಯನ್ನ ಸುರಿಸಿ ನೆಚ್ಚಿನ ನಾಯಕನಿಗೆ ಅಂತಿಮ ನಮನವನ್ನ ಕೂಡ ಸಲ್ಲಿಸಿರುವಂತದ್ದು. ಬಗೆ ಬಗೆಯ ಹೂಗಳಿಂದ ತಂದು ಅಂತಿಮ ಯಾತ್ರೆಯನ್ನ ಹೊತ್ತು ಸಾಗ್ತಾ ಇರುವ ಏನು ವಾಹನ ಇದೆ ಆ ವಾಹನದ ಮೇಲೆ ಹೂಗಳ ಮಳೆಯನ್ನ ಸುರಿಸಿದ್ದಾರೆ. ಹೂವಿನ ಮಳೆ ಸುರಿಸಿ ಕರುನಾಡಿ ಅದಮ್ಯ ಚೇತನಕ್ಕೆ ವಿದಾಯವನ್ನ ಅಭಿಮಾನಿಗಳು, ಕಾರ್ಯಕರ್ತರು, ನೂರಾರು ಸಂಖ್ಯೆಯಲ್ಲಿದ್ದಂತ ಸಾರ್ವಜನಿಕರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಕೂಡ ಪಡೆದಿರುವಂತದ್ದು. ಈಗಾಗಲೇ ಅಂತಿಮ ಯಾತ್ರೆ ವಾಹನ ಸಾಗುತ್ತಾ ಇದೆ.